ಬೆಂಗಳೂರು ತುಮಕೂರು ರಸ್ತೆಯ ಗೊರಗುಂಟೆಪಾಳ್ಯ ಜಂಕ್ಷನ್ನ ಟ್ರಾಫಿಕ್ ತಡೆಗಟ್ಟುವ ನಿಟ್ಟಿನಲ್ಲಿ ಹೊಸ ಸುರಂಗ ರಸ್ತೆ ನಿರ್ಮಿಸುವ ಯೋಜನೆಗೆ ಬಿಡಿಎ ಮುಂದಾಗಿದ್ದು, ಇದಕ್ಕಾಗಿ ಪ್ರಸ್ತಾವನೆಗೆ ಸಿದ್ಧತೆ ನಡೆಸ್ತಾ ಇದೆ. ಸಿಲಿಕಾನ್ ಸಿಟಿಯ ಅತಿ ದೊಡ್ಡ ಟ್ರಾಫಿಕ್ ಕಂಟಕ ಎಂದೇ ಕರೆಸಿಕೊಳ್ಳುವ ಹೆಬ್ಬಾಳದಲ್ಲಿ ಸುರಂಗ ರಸ್ತೆ ಕಾಮಗಾರಿಯನ್ನು ಆರಂಭಿಸಿರುವ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇದೀಗ ವಾಹನ ದಟ್ಟಣೆಯ ಮತ್ತೊಂದು ಪ್ರಮುಖ ತಾಣವಾಗಿರುವ ತುಮಕೂರು ರಸ್ತೆಯ ಗೊರಗುಂಟೆಪಾಳ್ಯ ಜಂಕ್ಷನ್ನಲ್ಲೂ ಸುರಂಗ ರಸ್ತೆ ನಿರ್ಮಿಸಲು ಮುಂದಾಗಿದೆ. ಹೊರವರ್ತುಲ ರಸ್ತೆಯ ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದಿಂದ ಬಿಇಎಲ್ ವೃತ್ತದವರೆಗೆ 4.5 ಕಿಲೋಮೀಟರ್ ಉದ್ದದ 6 ಪಥಗಳ ಅಂಡರ್ಗ್ರೌಂಡ್ ಕಾರಿಡಾರ್ ನಿರ್ಮಿಸುವ ಪ್ರಸ್ತಾವನೆಯನ್ನು ಬಿಡಿಎ ಸಿದ್ಧಪಡಿಸಿದೆ. ಇದು ಸದಾ ವಾಹನ ದಟ್ಟಣೆಯಿಂದಲೇ ಕೂಡಿರುವ ತುಮಕೂರು ರಸ್ತೆಯ ಟ್ರಾಫಿಕ್ ಜಂಕ್ಷನ್ ಅನ್ನು ಹಾದು ಹೋಗಲಿದೆ ಎಂದು ವರದಿಯಾಗಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆ ಕುರಿತು ಪ್ರತಿಕ್ರಿಯಿಸಿರುವ ಬಿಡಿಎ ಆಯುಕ್ತ ಮೇಜರ್ ಪಿ ಮಣಿವಣ್ಣನ್, ಗೊರಗುಂಟೆಪಾಳ್ಯ ಸುರಂಗ ರಸ್ತೆಗೆ ಸಂಬಂಧಿಸಿದಂತೆ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸಲಾಗ್ತಾ ಇದೆ. ಡಿಪಿಆರ್ ಪೂರ್ಣಗೊಂಡ ಬಳಿಕ ಅನುಮೋದನೆಗಾಗಿ ರಾಜ್ಯ ಸರ್ಕಾರದ ಮುಂದಿಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಈ ಸುರಂಗ ರಸ್ತೆಯಲ್ಲಿ ವಾಹನ ಸವಾರರ ಅನುಕೂಲಕ್ಕಾಗಿ ವಿಶೇಷ ವಿನ್ಯಾಸ ಮಾಡಲಾಗ್ತಾ ಇದೆ. ತುಮಕೂರು ರಸ್ತೆಯಿಂದ ಬಿಇಎಲ್ ಜಂಕ್ಷನ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕದ ಕಡೆಗೆ ತೆರಳುವ ವಾಹನಗಳಿಗೆ ಸುರಂಗದೊಳಗೆ ಅಂಡರ್ಗ್ರೌಂಡ್ ಲೂಪ್ ಒದಗಿಸಲಾಗುವುದು. ಇದರಿಂದ ಸಿಗ್ನಲ್ ಮುಕ್ತ ಸಂಚಾರ ಸಾಧ್ಯವಾಗಲಿದೆ ಎಂದು ಬಿಡಿಎಯ ಹಿರಿಯ ಎಂಜಿನಿಯರ್ ಒಬ್ಬರು ಮಾಹಿತಿ ನೀಡಿದ್ದಾರೆ. ಯೋಜನೆಯ ತಾಂತ್ರಿಕ ಕಾರ್ಯಸಾಧ್ಯತೆ, ಪ್ರಯಾಣದ ಸಮಯ ಉಳಿತಾಯ ಹಾಗೂ ಇದೇ ಮಾರ್ಗದಲ್ಲಿ ಬರಲಿರುವ ಮೆಟ್ರೋ 3ನೇ ಹಂತದ ಕಾಮಗಾರಿಯೊಂದಿಗೆ ಈ ಸುರಂಗ ಮಾರ್ಗವನ್ನು ಹೇಗೆ ಒಗ್ಗೂಡಿಸಬಹುದು ಎಂಬ ಅಂಶಗಳನ್ನು ಡಿಪಿಆರ್ ಒಳಗೊಂಡಿರಲಿದೆ. ಸುರಂಗ ಕೊರೆಯಲು ಕಟ್ ಆ್ಯಂಡ್ ಕವರ್, ಬ್ಯಾಕ್ ಪುಷ್ ಅಥವಾ ಟಿಬಿಎಂ ಯಂತ್ರಗಳ ಪೈಕಿ ಯಾವ ವಿಧಾನವನ್ನು ಬಳಸಬೇಕು ಎಂಬುದು ಇನ್ನಷ್ಟೇ ನಿರ್ಧಾರವಾಗಬೇಕಿದೆ. ಮಾರ್ಗ ಮಧ್ಯೆ ಬಿಡಿಎಗೆ ಸೇರಿದ ಕೆಲ ಖಾಲಿ ಜಾಗಗಳಿರುವುದು ಕಾಮಗಾರಿಯ ವೇಗವಾಗಿ ಮುಂದುವರಿಸಲು ಸಹಕಾರಿ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ವಿಶೇಷ ಅಂದರೆ ಇದೇ ಮಾರ್ಗದಲ್ಲಿ ನಮ್ಮ ಮೆಟ್ರೋ ಕೂಡ 3ನೇ ಹಂತದ ಯೋಜನೆಯಡಿ ಡಬಲ್ ಡೆಕ್ಕರ್ ಕಾರಿಡಾರ್, ಮೆಟ್ರೋ ರೈಲು ಹಾಗೂ ವಾಹನ ಸಂಚಾರದ ಫ್ಲೈಓವರ್ ನಿರ್ಮಿಸಲು ಉದ್ದೇಶಿಸಿದೆ. ಜೆಪಿ ನಗರ 4ನೇ ಹಂತದಿಂದ ಹೆಬ್ಬಾಳದ ಕೆಂಪಾಪುರದವರೆಗೆ ಒಟ್ಟು 37 ಕಿಲೋಮೀಟರ್ ಉದ್ದದ ಈ ಯೋಜನೆ ಇದಾಗಿದೆ. ಇದರಲ್ಲಿ ಎಲಿವೇಟೆಡ್ ರಸ್ತೆಗೆ ಬರೋಬ್ಬರಿ 9,692 ಕೋಟಿ ರೂಪಾಯಿ ವೆಚ್ಚವಾಗಲಿದೆ ಅಂತ ಅಂದಾಜಿಸಲಾಗಿದೆ.